ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಪಾವಗಡ ಹೋಗ್ತಾ ಇದ್ದೀವಿ. ಮತ್ತು ನನ್ನ ಸೊಸೆ ಬರ್ಡೇ ಇದೆಯಲ್ಲ, ಅದಕ್ಕೋಸ್ಕರ ಜನವರಿ 5 ಅವಳದು ಬರ್ಡೇ. ಸೊ ಅದಕ್ಕೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಲಿಂಗದಳ್ಳಿಯಲ್ಲಿ ಅಷ್ಟೊಂದು ಸಿಗಲಿಲ್ಲ, ನಾವು ನೋಡಿದ್ದು ಪ್ರಕಾರ ಯಾವುದು ಸಿಗಲಿಲ್ಲ ಅವಳಿಗೆ ಸೆಟ್ ಆಗೋ ಅಂಥದ್ದು. ಸೊ ಅದಕ್ಕೆ ಪಾವಗಡದಲ್ಲಾದರೆ ಒಂದಲ್ಲ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಪಾವಗಡ ಹೊರಟಿದ್ದೀವಿ. ಸೊ ನೋಡಿ, ನಾನು ನನ್ನ ತಮ್ಮ ಮತ್ತು ನನ್ನ ಸೊಸೆ ಅಳಿಯ ಇಷ್ಟು ಜನ ಹೋಗ್ತಾ ಇದ್ದೀವಿ. ಇನ್ನೇನು ಪಾವಗಡ ಎಂಟ್ರಿ ಆದ್ವಿ. ಆ ಕಡೆ ಸೂರ್ಯನಗರ ಅಂತ ಇದು ಹೊಸದಾಗಿ ಆಗ್ತಾ ಇರೋವಂಥದ್ದು. ಇದೆಲ್ಲನೂ ತುಂಬ ಚೆನ್ನಾಗಿದೆ ಆಗಿದೆ ಈ ಕಡೆ ಎಲ್ಲ. ಮತ್ತು ಪಾವಗಡ ಬೆಟ್ಟ ತೋರಿಸಿದ್ನಲ್ಲ ಎಂಟ್ರೆನ್ಸಲ್ಲಿ, ಅದು ಪಾವಗಡ ರೈಟ್ ಸೈಡಲ್ಲಿ. ಈಗ ಪಾವಗಡ ಎಂಟ್ರಿ ಆಗ್ತಾಯಿದ್ದೀವಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ. ಅಂದರೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ಈ ನಮ್ಮೂರಿಂದ ಬರ್ತಾ ಈ ರೂಟಲ್ಲಿ ತುಂಬ ನಾನು ತಪ್ಪದೆ ಯಾವ ಕಡೆ ಈ ಕಡೆ ಬಂದರೆ, ನಾನು ಬೆಂಗಳೂರು ಹೋಗ್ಬೇಕಾದ್ರೆ ಮತ್ತು ಈ ಕಡೆ ತುಮಕೂರು ಹೋಗ್ಬೇಕಾದ್ರೆ ಇದು ಮಾತ್ರ ತಪ್ಪದೆ ನಾನು ವೀಡಿಯೋ ಮಾಡ್ಕೊತೀನಿ. ನಂಗೆ ಅಷ್ಟೊಂದು ಇಷ್ಟ ಎಂಟ್ರೆನ್ಸಲ್ಲಿ. ಸೊ ಈಗ ಬಂದಿದ್ದ ತಕ್ಷಣ ಇಲ್ಲಿ ಗಿರಿ ಫ್ಯಾಷನ್ ಹತ್ರ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ನಾವು 90% ಇಲ್ಲಿಗೆ ಬರೋದು ಯಾವಾಗ್ಲೂ. ಇಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಸೆಟ್ ಆಗಲಿಲ್ಲ ಮತ್ತು ಅಳತೆ ಯಾವುದಾದ್ರು ಸಿಗಲಿಲ್ಲ ಅಂದರೆ ಮಾತ್ರ ಬೇರೆ ಅಂಗಡಿಗೆ ಹೋಗ್ತೀವಿ. ಇಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ. ನಾನು ಬರ್ತಾ ಇರ್ತೀನಲ್ಲ ಅವಾಗವಾಗ. ಇಲ್ಲಿ ಮತ್ತು ಲಾಸ್ಯಾಗು ಮತ್ತು ಮಾನ್ವಿಕನಿಗೆ ಸ್ಲಿಪ್ಪರ್ ಅದೆಲ್ಲ ಬೇಕಾಗಿತ್ತು. ಅದಕ್ಕೋಸ್ಕರ ಫಸ್ಟು ಲಾಸ್ಯಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಬಂದ್ವಿ. ತುಂಬ ಫ್ಯಾನ್ಸಿ ಡ್ರೆಸ್ಸುಗಳೆಲ್ಲ ತುಂಬ ಚೆನ್ನಾಗಿದ್ವು. ಇವಳಿಗೆ ಬರ್ಡೇಗೆ ಅಂತ ಚೆನ್ನಾಗಿರೋ ಲಾಂಗ್ ಫ್ರಾಕ್ ಬೇಕಾಗಿತ್ತು. ಸೊ ಅದಕ್ಕೆ ಫ್ರಾಕ್ ತೋರಿಸಿ ಅಂತ ಅಂದರೆ ಇದೆಲ್ಲ ತೋರಿಸ್ತಾಯಿದ್ರು. ಒಂದೊಂದಾಗಿ ನೋಡ್ತಾ ಇದ್ವಿ. ಫೈನಲಿ ನಮ್ಮ ಲಾಸ್ಯಾಗೆ ಯಾವುದು ಸೆಟ್ ಆಗಲಿಲ್ಲ. ಮತ್ತು ನಿತಿನ್ಗೆ ಇಲ್ಲೇ ತಗೊಂಡೆ ಬಟ್ಟೆ. ತುಂಬ ಚೆನ್ನಾಗಿತ್ತು. ಟೀ ಶರ್ಟು ಅದೆಲ್ಲ ಬ್ರ್ಯಾಂಡೆಡಲ್ಲೇ ಸಿಗುತ್ತೆ. ಶರ್ಟ್ಸ್ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಮಗೆ ಒಳ್ಳೆ ಕ್ಲಾತಲ್ಲಿ ಬೇಕಂದರೆ ಕಾಸ್ಟ್ಲಿ ಇದ್ದೇ ಇರುತ್ತೆ ಬಟ್ಟೆ. ಸೊ ಅದಕ್ಕಾಗಿ ನಾನು ಸ್ವಲ್ಪ ತಗೊಂಡ್ರೆ ಹಬ್ಬಗಳ ಟೈಮಲ್ಲಿ ಅಂತಂದರೆ ಸ್ವಲ್ಪ ಚೆನ್ನಾಗಿರೋದೇ ತಗೊತೀನಿ ಮಕ್ಕಳಿಗೆ. ಮತ್ತು ಹಬ್ಬಗಳಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತಂದು ಒಂದು ಆಸೆ ನನಗೆ. ಸೊ ಮಿಕ್ಕಿದ ಟೈಮ್ ಬೇಕಾದ್ರೆ ಸ್ವಲ್ಪ ಕಡಿಮೆ ರೇಟಿಂದೇ ತಗೊತೀನಿ. ಹಬ್ಬದ ಟೈಮಲ್ಲಿ ನೋಡಿರಿ, ಇದೆಲ್ಲ ವೆಸ್ಟರ್ನ್ ವೇರು. ತುಂಬ ಚೆನ್ನಾಗಿತ್ತು. ನನಗೆ ಈ ಡ್ರೆಸ್ ಮಾತ್ರ ತುಂಬ ಇಷ್ಟ ಆಯಿತು. ಆದರೆ ಲಾಸ್ಯಾಗಿ ಮಾತ್ರ ಬೇಡವಂತೆ ಈ ಥರ. ನನಗೆ ಫ್ರಾಕೇ ಬೇಕು, ಲಾಂಗ್ ಫ್ರಾಕೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಜೊತೇಲಿ ಬೇರೆ ಕರ್ಕೊಂಡೋಗಿದ್ದೀವಿ. ಅವಳು ಹೇಳಿದ ಥರನೇ ಕೇಳಬೇಕಿಲ್ಲ ಅಂದರೆ ಅಲ್ಲೆಲ್ಲೂ ಇರೋಲ್ಲ, ದಾರಿ ಹಿಡ್ಕೊಂಡು ಹೊರಟ್ಬಿಡ್ತಾಳೆ ಹತ್ಕಂತ, ಆ ಥರ ಅವಳು. ಸೊ ಅದಕ್ಕೆ ಇಲ್ಲಿ ತುಂಬ ತೋರಿಸಿದ್ರು ಪಾಪ, ಯಾವುದೂ ಇವಳಿಗೆ ಸೆಟ್ ಆಗಲಿಲ್ಲ. ಸೊ ಅದಕ್ಕೆ ಮತ್ತೊಂದು ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಅದ್ರ ಪಕ್ಕನೇ ಮಧುಶ್ರೀ ಇದೆ, ಅದಕ್ಕೆ ಹೋದ್ವಿ. ಅಲ್ಲಿ ಪರವಾಗಿರಲಿಲ್ಲ, ಅವಳು ಇಷ್ಟಪಡೋ ಅಂಥ ಫ್ರಾಕ್ಸ್ ಇತ್ತು. ನನಗೂ ತುಂಬ ಇಷ್ಟ ಆಯಿತು ಈ ಫ್ರಾಕ್ಸು. ನೋಡಿ, ಗ್ರೀನು ಮತ್ತು ಪರ್ಪಲ್ಲು ತುಂಬ ಚೆನ್ನಾಗಿತ್ತು. ಆ ಕಡೆ ಪಿಂಕು ಇತ್ತು. ಪಿಂಕ್ ಭಾಳ ಇದ್ದಾವೆ. ಅವಳೊಂದು ಸ್ವಲ್ಪ ಬ್ಲ್ಯಾಕ್ ಇದ್ದಾಳಲ್ಲ, ಸೊ ಹಂಗಾಗಿ ಬರೀ ಪಿಂಕು ವೈಟ್ ಮಿಕ್ಸ್ ಇರೋ ಡ್ರೆಸ್ಸೇ ತಗೊತಾ ಇದ್ವಿ. ಫ್ರಾಕ್ಸ್ ಎಲ್ಲನೂ ಮಿಡಿ ಎಲ್ಲ ಅದೇ ಕಲರಲ್ಲೇ ಇದೆ. ಸೊ ಈ ಬರ್ಡೇಗೆ ಸ್ವಲ್ಪ ಡಿಫ್ರೆಂಟಾಗಿರೋ ಕಲರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳ ಹತ್ರ ಇಲ್ಲದೆ ಇರೋ ಕಲರ್ ತಗೊಳ್ಳೋಣ ಅಂತ ಹೋದ್ವಿ. ತುಂಬ ವೆರೈಟೀಸ್ ಇದ್ವು ಇದರಲ್ಲಿ ಮಾತ್ರ. ಇದು ಒಂದೊಂದು ಫ್ರಾಕ್ ಬಂದು 1500, 1900, 2000 ಈ ರೇಂಜ್ವರೆಗೂ ತೋರಿಸಿದ್ರು. ಆದರೆ ಇದು ಫುಲ್ ವೆಯ್ಟ್ ಐತೆ. ಈ ಫ್ರಾಕ್ಸ್ ಅಂತೂ ಹಾಕ್ಕೊಳಕ್ಕಾಗಲ್ಲ, ಚಿಕ್ಕ ಮಕ್ಕಳು. ವೆಯ್ಟ್ ಭಾಳ ಇತ್ತು. ಅದು ನೋಡ್ರಿ, ಅದು ಒಳಗಡೆ ಲೇಯರ್ಸೇನೆ 3-4 ಲೇಯರ್ಸ್ ಇರುತ್ತೆ. ಫುಲ್ ಹಿಂಗೆ ಹಿಡ್ಕೊಂಡ್ರೆ ಸಾಕು, ವೆಯ್ಟ್ ಭಾಳ ಇತ್ತು. ಸೊ ಮಕ್ಕಳು ಹಾಕ್ಕೊಳ್ಳಲ್ಲ ಈ ಥರ ವೆಯ್ಟ್ ಇರೋದು ಅಂತ. ಆದರೆ ನೋಡೋಕ್ಕೆ ತೋರಿಸಿದ್ರು, ಸುಮ್ಮನೆ ನೋಡಿ ನಿಮಗೆ ತಗೊಳ್ಳಿಲ್ಲ ಅಂದರೂ ನೋಡಿರಿ ವೆರೈಟೀಸ್ ಇಷ್ಟಿದೆ ಅಂತ ತೋರಿಸಿದ್ರು. ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಫ್ರಾಕ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಹೆಣ್ಮಕ್ಳು ಇರಬೇಕು ಅಂತ ಅನಿಸುತ್ತೆ ಒಂದೊಂದು ಸಲ. ಈ ಬಟ್ಟೆಗಳಾದರೂ ನೋಡಿದಾಗಾದರೂ ಅನಿಸುತ್ತೆ. ನನಗಂತೂ ಹೆಣ್ಮಕ್ಳಿಲ್ಲ, ನನ್ನ ತಮ್ಮನ ಮಗಳಿರೋದ್ರಿಂದ ಅವಳಿಗೆ ಯಾವಾಗಲಾದರೂ ಹಾಕ್ಬೇಕಂದ್ರೆ ಒಳ್ಳೊಳ್ಳೆ ಡ್ರೆಸ್ ಈ ಥರ ತಗೊಂಡು ಹಾಕ್ತಾ ಇರ್ತೀವಿ. ಸೊ ಸ್ವಂತ ಅಂತ ಮಕ್ಕಳಿದ್ರೆ ತುಂಬ ಇಷ್ಟ. ಇರಲೇಬೇಕು ಮನೆಗೊಂದು. ಸೊ ಆದರೂ ನಮಗಿಲ್ಲ ಇಲ್ಲ ಅಂತ ಬಾಧೆ ಪಡೋದು ಬೇಡ, ಇರೋರಲ್ಲೇ ಕಾಣಬೇಕಷ್ಟೇ ಪ್ರೀತಿ, ಆ ಪ್ರೀತಿನ. ಈಗ ನೋಡಿರಿ, ಈ ಡ್ರೆಸ್ಸು ಫೈನಲ್ಲಿ ಸೆಲೆಕ್ಟ್ ಮಾಡಿದ್ದು. ನನಗೆ ಇದು ಇಷ್ಟ ಆಯಿತು. ಗ್ರೀನ್ ಇವಳ ಹತ್ರ ಇರಲಿಲ್ಲ ಯಾವುದೂ. ಸೊ ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದನ್ನ ತಗೊಂಡು ಈಗ ಬಂದಿದ್ದಾಯಿತು. ಮತ್ತು ಮಾನ್ವಿಕನಿಗೆ ಸ್ಲಿಪ್ಪರ್ ಅದೆಲ್ಲ ತಗೋಬೇಕಿನ್ನು. ಅಷ್ಟರಲ್ಲಿ ಮತ್ತು ಫ್ರಾಕ್ಗೆ ಎಲ್ಲ ಮ್ಯಾಚಿಂಗ್ ಬೇಕಲ್ಲ, ಇಯರಿಂಗ್ಸು. ಮತ್ತು ಇಯರಿಂಗ್ಸ್ ಏನೋ ಗೋಲ್ಡ್ ಇಟ್ಟಿದ್ದೀವಿ, ಅದೇನೋ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅದನ್ನೇನು ತಗೊಳ್ಳಿಲ್ಲ. ಬಳೆ ಮತ್ತು ಕ್ಲಿಪ್ಸು, ಹೇರ್ ಬ್ಯಾಂಡು ಇವೆಲ್ಲ ಬೇಕಾಗಿತ್ತು. ಸೊ ಅದಕ್ಕೆ ಮತ್ತೆ ಇಲ್ಲಿಗೆ ಬಂದ್ವಿ ಈ ಫ್ಯಾನ್ಸಿ ಸ್ಟೋರಲ್ಲಿ. ಅಲ್ಲಿ ಸ್ವಲ್ಪ ಸ್ಟಡ್ಸ್ ಇತ್ತು ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಅಂಥದ್ದು. ಅವಳಿಗೆ ಹಾಗೆ ಶಾಪಿಂಗ್ ಮಾಡ್ಕೊಂಡು ನನಗೂ ಒಂದು ಸ್ವಲ್ಪ ಸ್ಟಿಕ್ಕರ್ಸು ಮತ್ತು ಅದು ಸ್ಟಡ್ಸ್ ಅದೆಲ್ಲ ತಗೊಂಡೆ ನಾನು. ನನ್ನ ಡ್ರೆಸ್ಗೂ ಮ್ಯಾಚ್ ಆಗೋದಿತ್ತು, ಅದಕ್ಕೋಸ್ಕರ ತಗೊಂಡು ಮತ್ತೆ ಹೋಗ್ಬಿಟ್ಟು ಸ್ಲಿಪ್ಪರ್ಸು ಮತ್ತು ರಂಗೋಲಿ ಹಿಟ್ಟು ಹಬ್ಬದಲ್ಲಿ ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿದಿತ್ತು. ಫುಲ್ ಡೇ ಶಾಪಿಂಗ್ ಅಂತಂದು ಹೇಳ್ಬೋದು. ಏನಂದರೆ ಮೇಯ್ನಾಗಿ ವೀಡಿಯೋ ತೆಗ್ದಿದ್ದಾನೆ ಅಷ್ಟೇ ನನ್ನ ತಮ್ಮ. ಸೊ ಅದಕ್ಕೋಸ್ಕರ ಇನ್ನೇನು ಜಾಸ್ತಿ ಶೇರ್ ಮಾಡ್ಕೊಳ್ಳಿಲ್ಲ. ಇದು ಬಸ್ ಸ್ಟಾಪು, ಅದು ತೋರಿಸಿದ್ನಲ್ಲಾಗಲೇ, ಬಸ್ ಸ್ಟಾಪಿಂದ ಬಂದಿದ್ದಾಯಿತು. ಈಗ ಮನೆಗೆ ಬಂದಮೇಲೆ ಮತ್ತೆ ಮೊನ್ನೆ ಒಂದು ಮದುವೆ ಫಂಕ್ಷನ್ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ, ಅದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ನಮ್ಮ ಏರಿಯಾದಲ್ಲೇ ಮದುವೆ ಆಯಿತು. ಒಂದು ಹುಡುಗಂದು ನಮ್ಮ ಏರಿಯಾ, ಹುಡುಗಿದು ಬಳ್ಳಾರಿ ಆ ಸೈಡು. ಅದು ಮೆರವಣಿಗೆ ವೀಡಿಯೋ ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿದೆ.
ಎಲ್ಲರೂ ಈ ಥರ ಹಳ್ಳಿ ಕಡೆ ಮದುವೆ ಎಲ್ಲ ಮಾಡಿದ್ಮೇಲೆ ನೈಟು ಡಿ ಜೆ ತರಿಸ್ಬಿಟ್ಟು ಡಿ ಜೆ ಸಾಂಗ್ಸ್ಗೆ ಒಂದು 1 ಗಂಟೆವರೆಗೂ ಈ ಥರ ಕುಣಿಯೋದು ತುಂಬ ಚೆನ್ನಾಗಿರುತ್ತೆ. ನಾನಂತೂ ಹೋಗಿ ಒಂದು 10:30ವರೆಗೂ ನೋಡಿದೆ ಅಷ್ಟೇ. ಭಾಳ ಜನ ಹೆಣ್ಮಕ್ಳು ಗಂಡು ಮಕ್ಕಳು ಅವ್ರ ರಿಲೇಷನ್ಸು ಎಲ್ಲರೂ ಕುಣಿದಿದ್ದೇನೆ ನೈಟ್ ಫುಲ್ಲು ಒಂದು 12:30 1 ಗಂಟೆ ಆಯ್ತಂತೆ ಮನೆಗೆ ಬರೋಷ್ಟರಲ್ಲಿ. ಸೊ ಎಲ್ಲರೂ ಊರವರು ಎಲ್ಲರೂ ಬಂದು ನೋಡಿ ಗಂಡು ಹೆಣ್ಣನ್ನು ನೋಡಿಬಿಟ್ಟು ಎಲ್ಲ ಕುಣಿಯೋದೆಲ್ಲ ನೋಡಿಬಿಟ್ಟು ಸ್ವಲ್ಪ ತಮಾಷೆಗೆ ಕುಣಿಯೋರು ಎಲ್ಲರೂ ತುಂಬ ಜನ ಇರ್ತಾರಲ್ಲ. ಹಳ್ಳಿ ಕಡೆ ಅಂತೂ ಇದು ಮಾಮೂಲಿ ಈ ಥರ. ಸೊ ಅದಕ್ಕೆ ಎಲ್ಲ ಮಾವಳಿ ಆಗೋರು ಇಂಥವ್ರೆಲ್ಲರೂ ತಮಾಷೆಗೆ ಕುಣಿಯೋರು ಆ ಥರ ಎಲ್ಲ ಇರ್ತಾರಲ್ಲ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಒಂದು ಹಾಕೋಕ್ಕಾಗಲ್ಲ, ಯಾಕಂದರೆ ಸಾಂಗ್ಸು ಇಡೋಕ್ಕಾಗಲ್ಲ, ನಮಗೆ ಕಾಪಿರೈಟ್ ಬಂದುಬಿಡುತ್ತಲ್ಲ ಯೂಟ್ಯೂಬಲ್ಲಿ ಇಟ್ಬಿಟ್ರೆ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಸಾಂಗ್ಸ್ ಇಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು, ಇಂಟ್ರೆಸ್ಟ್ ನೋಡೋದಕ್ಕೆ ಇವ್ರು ಕುಣಿಯೋದಕ್ಕೆಲ್ಲನೂ. ಸೊ ಸಾಂಗ್ಸ್ ಇಡೋ ಹಾಗಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಈಗ ನೋಡ್ರಿ ಅವ್ರ ರಿಲೇಷನ್ಸ್ ಎಲ್ಲರೂ ಈ ಕಡೆ ಹೆಣ್ಮಕ್ಳೆಲ್ಲ ಕುಣಿತಾ ಇರೋದು. ಅದೊಂಥರ ಖುಷಿ. ಈಗ ಟ್ರೆಂಡ್ ಆಗಿಬಿಟ್ಟಿದೆ, ಯಾವುದೇ ಮದುವೆ ಆಗಲಿ ಈ ಥರ ಡಿ ಜೆ ತರಿಸ್ಬಿಡ್ತಾರೆ. ಈಗ ಹಳ್ಳಿ ಕಡೆನೂ ಅಷ್ಟೇ. ಮುಂಚೆ ಎಲ್ಲೋ ಸಿಟಿಲಿ ಆ ಥರ ನೋಡ್ತಾ ಇದ್ವಿ, ಈಗೇನೂ ಇಲ್ಲ. ಒಂದು ಮದುವೆ ಆಗಿದ ತಕ್ಷಣ ಡಿ ಜೆ ತರಿಸ್ಬಿಡ್ತಾರೆ. ನಮ್ಮೂರಲ್ಲೇ ಸುಮಾರು ಅಂದರೆ ಒಂದು 5-6 ಡಿ ಜೆ ಬಂದೋಯ್ತು ಇಷ್ಟೊತ್ತಿಗೆ. ಮದುವೆಗಳು ಯಾವ ಮದುವೆ ಆದ್ರೂ ನೈಟ್ ಡಿ ಜೆ ಮೆರವಣಿಗೆಗೆ. ಆಗ ಎಲ್ಲ ಇದು ಬ್ಯಾಂಡ ಸೆಟ್ ಎಲ್ಲ ತರಿಸೋರು ಮದುವೆ ಮೆರವಣಿಗೆ ಅಂದರೆ. ಈಗೇನು ಇಲ್ಲ, ಡಿ ಜೆ ಮಾತೆತ್ತ ಅಂದರೆ ಯಾವ ಫಂಕ್ಷನ್ ಅನ್ನೋ ಆಗಲಿ ಡಿ ಜೆ ತರಿಸ್ಬಿಡ್ತಾರೆ. ಸೊ ಹಂಗೆ ಈಗ ಮದುವೆಗಳಿಗೆ ಟ್ರೆಂಡ್ ಆಗಿಬಿಟ್ಟೈತೆ ಈಗ ಡಿ ಜೆ ತರಿಸೋದು. ನಿತಿನ್ನು ಮತ್ತು ಈ ಕಡೆ ನೋಡ್ರಿ ಎಲ್ಲ ಆ ಹುಡುಗನ ಮದುವೆ ಗಂಡ ಫ್ರೆಂಡ್ಸು ನಮ್ಮ ನಿತಿನ್ನು ಇದರಲ್ಲಿ ಕುಣಿದಿದ್ದಾನೆ. ಸೊ ಇವದೆಲ್ಲ ಒಂದು ವೀಡಿಯೋ. ನಮ್ಮ ಮನೆಯವರು ಈ ತರಹ ವೀಡಿಯೋ ತೆಗಿ ಅಂದರೆ ಸಾಕು. ನಿಜವಾಗ್ಲೂ ಮೊಬೈಲಲ್ಲಿ 4 ಅವರ್ ವೀಡಿಯೋ ಮಾಡ್ಕೊಬರ್ತಾರೆ. ನನಗಂತೂ ಅದು ಎಡಿಟ್ ಮಾಡೋಕ್ಕೂ ಬರೋಲ್ಲ, ಯಾವ್ಯಾವ ವೀಡಿಯೋ ಹಾಕಬೇಕು ಅನ್ನೋದೇ ಗೊತ್ತಾಗಲ್ಲ. ನಾನು ಹೇಳ್ತೀನಿ ಒಂದೊಂದು ಕ್ಲಿಪ್ ತಗೊಂಡು ಬನ್ನಿ ಅಂತಂದು ಹೇಳಿದ್ರು ನಮ್ಮ ಮನೆಯವ್ರು ಕೇಳಲ್ಲ. ಎಲ್ರದ್ದು ಸುಮಾರು ಅಂದರೆ ಒಂದು 2-3 ಅವರ್ ಇರುತ್ತೆ ಮೊಬೈಲಲ್ಲಿ. ಅಷ್ಟೊಂದು ವೀಡಿಯೋ ಮಾಡ್ಕೊಬಂದಿರ್ತಾರೆ. ಅದರಲ್ಲಿ ಒಂದೊಂದು ಕ್ಲಿಪ್ಪು ನಾನು ನೋಡಿ ಹಾಕ್ಬೇಕಂದ್ರೆ ಆಗೋದೇ ಇಲ್ಲ. ನನಗೆ ತೆಗಿಯೋಕ್ಕೆ ಕತ್ಲೆಯಲ್ಲಿ ಎಲ್ಲ ಕುಣಿತಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಈ ಥರ ತೆಗಿಬೇಕಲ್ಲ. ಸೊ ಆಗಲ್ಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಈ ಥರ ಮಾಡ್ಕೊಬಂದ್ಬಿಡ್ತಾರೆ. ಯಾವಾಗಲೂ ಅಷ್ಟೇ, ವಾಲ್ಮೀಕಿ ಹಬ್ಬದಲ್ಲೂ ಅಷ್ಟೇ, ಈ ಥರ ಮದುವೆ ಫಂಕ್ಷನ್ ಯಾವುದೇ ಆಗಿರ್ಬೋದು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ರೆ ಮುಗೀತು. ಅದು 1 ಅವರ್ ಆದರೂ ನೋಡಲ್ಲ, 2 ಅವರ್ ಆದರೂ ನೋಡಲ್ಲ, ಆ ಥರ ತೆಗೆದು ಬಿಡ್ತಾರೆ. ಸೊ ನೋಡಿ ಇವ್ರ ಮೊಮ್ಮಗ ಹಿಂದೆ ಮದುವೆ ಗಂಡಿದಾರಲ್ಲ, ಇವ್ರ ಮೊಮ್ಮಗನೇ. ಇವರು ತುಂಬ ತಮಾಷೆ ಮಾಡ್ತಾರೆ, ಮದುವೆ ಅಂತ ಅಲ್ಲ, ಹಬ್ಬಗಳ ಟೈಮಲ್ಲಿ ಎಲ್ಲ ಈ ಥರ ಕುಣಿತಾನೆ ಇರ್ತಾರೆ. ಸೊ ಹಂಗೆ ಈಗ ಮೊಮ್ಮಗಂದಾಗಿರೋದ್ರಿಂದ ಇನ್ನೂ ಫುಲ್ ಖುಷಿಯಾಗಿ ಕುಣಿತಾವ್ರೆ. ನಾನಂತೂ ಫುಲ್ಲು ನಕ್ಬಿಟ್ಟೆ. ಈ ಕಡೆ ನಮ್ಮ ಆನ್ವಿಕು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಕುಣಿತಾರಲ್ಲ, ಅದೊಂಥರ ಖುಷಿ ಅನಿಸುತ್ತೆ. ಏನೋ ಒಂಥರ ತಮಾಷೆ ಕುಣಿಯೋದು, ಖುಷಿ ಕುಣಿಯೋದು, ಎಲ್ಲರೂ ಮಿಕ್ಸ್ ಆಗಿರ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗಿತ್ತು ಮದುವೆ. ಮಾತ್ರ ತುಂಬ ಚೆನ್ನಾಗಿತ್ತು. ನಾನೇ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಹುಷಾರಿಲ್ದಂಗಾಯಿತು ನನಗೆ ಮದುವೆ ಟೈಮಲ್ಲಿ. ಅದಕ್ಕೋಸ್ಕರ ನಮ್ಮ ಅಮ್ಮ ಅವರೆಲ್ಲ ಹೋಗಿದ್ರು ಮದುವೆಗೆ. ನಾನು ಹೋಗಿದ್ದಿದ್ರೆ ಆ ವಿಡಿಯೋ ಎಲ್ಲ ಶೇರ್ ಮಾಡ್ಕೊತಿದ್ದೆ ನಿಮ್ಮ ಜೊತೆ. ನಾನು ಮದುವೆ ಅಕ್ಕಿ ಮಾಡೋ ವಿಡಿಯೋದಲ್ಲಿ ಮಾತ್ರ ಇದ್ದೀನಿ. ಸೊ ಅದಕ್ಕೆ ಮಾತ್ರ ಹೋಗಿದ್ದೆ ಅಷ್ಟೇ. ಈಗ ನೋಡಿ ಇವರೆಲ್ಲ ಈ ಕಡೆ ನಮ್ಮ ಏರಿಯಾ ಹುಡುಗರೆಲ್ಲ ಕುಣಿತಾವ್ರೆ ಈಗ. ಸೊ ಹಂಗೆ ಹೋಗಿದ್ರೆ ಅಲ್ಲಿ ಮುಹೂರ್ತದ್ದು ಮತ್ತು ರಿಸೆಪ್ಷನ್ದು ಎಲ್ಲ ತಗೊತಾ ಇದ್ದೆ ವೀಡಿಯೋ. ಸೊ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಮೆರವಣಿಗೆ ವೀಡಿಯೋ ಆದರೂ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಈ ಥರ ಮೆರವಣಿಗೆ ವೀಡಿಯೋ ಇರೋದು ಇವತ್ತು. ಮೊನ್ನೆ ಅಂದರೆ ಒಂದು 4-5 ದಿನ ಆಯಿತು. 4-5 ದಿನ ಹಿಂದಿಂದು ಇದು ವೀಡಿಯೋ ಅಷ್ಟೇ, ತುಂಬ ಹಳೇದೇನಲ್ಲ. ಸೊ ಈ ಥರ ಇತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್